ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ಕಗ್ಗಂಟು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಲಾಗಿದೆ. ಅನುಮತಿಯನ್ನ ನಿರಾಕರಿಸಿ ಚಿತ್ತಾಪುರ ತಹಶೀಲ್ದಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇವತ್ತು ಪಥಸಂಚಲನ ನಡೆಯಬೇಕಾಗಿತ್ತು. ಆರ್ಎಸ್ಎಸ್ ಪಥಸಂಚಲನ, ಅದಕ್ಕೆ ಚಿತ್ತಾಪುರ ತಹಶೀಲ್ದಾರ್ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಅನುಮತಿ ನಿರಾಕರಿಸಿ ಚಿತ್ತಾಪುರ ತಹಶೀಲ್ದಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಚಿತ್ತಾಪುರ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಅನುಮತಿಯನ್ನು ನಿರಾಕರಿಸಿ ಆದೇಶ ಹೊರಡಿಸಿದ್ದಾರೆ. ಕಾನೂನು ಹೋರಾಟಕ್ಕೆ ಇದೀಗ ಆರ್ಎಸ್ಎಸ್ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಕಾರಣ ಏನು ಹಾಗಾದ್ರೆ? ಆರ್ಎಸ್ಎಸ್ ಪಥಸಂಚಲನವನ್ನ ಇದ್ದಕ್ಕಿದ್ದ ಹಾಗೆ ಅದಕ್ಕೆ ಅನುಮತಿ ನಿರಾಕರಿಸುವಂತಹ ಒಂದು ಕಾರಣ ಏನು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ದಾರೆ. ಇದೀಗ ಕಾನೂನು ಹೋರಾಟ ಕೈಗೊಳ್ತಾರಾ ಗೊತ್ತಿಲ್ಲ. ಆರ್ಎಸ್ಎಸ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ನಡುವೆ ಜಿದ್ದಾಜಿದ್ದಿ. ಇವತ್ತು ಆರ್ಎಸ್ಎಸ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ತಡೆಯೊಡ್ಡಿ ಗೆದ್ದು ಬೀಗಿದ್ದಾರಾ ಪ್ರಿಯಾಂಕ್ ಖರ್ಗೆ? ಕಾರ್ಯಕ್ರಮಕ್ಕೆ ಅನುಮತಿಯನ್ನ ತಹಶೀಲ್ದಾರ್ ನಿರಾಕರಿಸಿದ್ದಾರೆ ಅಂತ ಹೇಳಲಾಗಿದೆ. ಆರ್ಎಸ್ಎಸ್ ಪಥ ಸಂಚಲನದಿಂದಾಗಿ ಹೆದರಿ ಈ ರೀತಿ ಅನುಮತಿಯನ್ನ ನಿರಾಕರಿಸಲಾಗಿದೆಯಾ? ಮಾರ್ಚ್ ಫಾಸ್ಟ್ ಮಾಡಿಬಿಡ್ತಾರೆ ಅಂತ ಹೆದರ್ಕೊಂಡು ಹಿಂಗೆ ಮಾಡಿದ್ದಾರಾ, ಅಥವಾ ಯಾವ ಕಾರಣಕ್ಕೋಸ್ಕರ ಈ ರೀತಿ ಅನುಮತಿಯನ್ನ ನಿರಾಕರಿಸಲಾಗಿದೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ ಆರ್ಎಸ್ಎಸ್ಗೆ ಅನುಮತಿಯನ್ನ ನಿರಾಕರಿಸಲಾಗಿದೆ ಪಥಸಂಚಲನಕ್ಕೆ ಅಂತ ಹೇಳುವಂಥದ್ದು. ಭೀಮ ಆರ್ಮಿ ಕೂಡ ಇವತ್ತು ಪಥಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿತ್ತು. ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರಾ ಅಥವಾ ಇಬ್ಬರಿಗೂ ಪರ್ಮಿಷನ್ ನಿರಾಕರಿಸಿದ್ದಾರಾ? ಏನು ನಡೆದಿದೆ ಚಿತ್ತಾಪುರದಲ್ಲಿ? ಚಿತ್ತಾಪುರ ತಹಶೀಲ್ದಾರ್ ಏನು ಕಾರಣ ಕೊಟ್ಟಿದ್ದಾರೆ ಈ ಒಂದು ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆಗೆ? ಶ್ರೀಲಕ್ಷ್ಮಿ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ವಿಜಯದಶಮಿ ಅಂಗವಾಗಿ ಮತ್ತೆ ಆರ್ಎಸ್ಎಸ್ ಶತಾಬ್ದಿ ಅಂಗವಾಗಿ ಇವತ್ತು ಆರ್ಎಸ್ಎಸ್ ಕಾರ್ಯಕರ್ತರು ಬೃಹತ್ ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇದಕ್ಕೆ ಬೇಕಾದಂತ ಅನುಮತಿ ನೀಡುವಂತೆ ಚಿತ್ತಾಪುರ ತಹಶೀಲ್ದಾರ್ ನಾಗಯ್ಯ ಹಿರೇಮಠ ಅವರಿಗೆ ಕಳೆದ 4-5 ದಿನಗಳಿಂದಲೂ ಕೂಡ ಅನುಮತಿಗಾಗಿ ಒಂದು ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ರು. ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಅನುಮತಿ ನೀಡುವಂತ ವಿಚಾರಕ್ಕೆ ಸಾಕಷ್ಟು ವಿಳಂಬವನ್ನ ಮಾಡಿಕೊಂಡು ಕಾಲಹರಣವನ್ನ ಮಾಡ್ಕೊಂಡು ಬಂದಿದ್ರು. ಇದೀಗ ಬೆಳಗ್ಗೆ 6:45 ಸುಮಾರಿಗೆ ಈ ಒಂದು ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಿ ಆದೇಶ ಹೊರಡಿಸಿರುವಂತದ್ದು. ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲಂಘನೆಯನ್ನ ಅಂದ್ರೆ ಕೆಲವೊಂದಷ್ಟು ಅಂಶವನ್ನ ಉಲ್ಲೇಖ ಮಾಡಿರುವಂತದ್ದು. ಇಲ್ಲಿ ಚಿತ್ತಾಪುರ ಪಟ್ಟಣದಲ್ಲಿ ಒಂದು ಕಡೆ ಇವತ್ತು ಆರ್ಎಸ್ಎಸ್ ಪಥಸಂಚಲನ ಮಾಡ್ತಾ ಇರುವಂತದ್ದು, ಮತ್ತೊಂದು ಕಡೆ ಭೀಮ್ ಆರ್ಮಿ ಕೂಡ ಭೀಮ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು. ಎರಡೂ ಸಂಘಟನೆಗಳು ಒಂದೇ ಸಮಯದಲ್ಲಿ ಒಂದೇ ರೂಟ್ ಅಲ್ಲಿ ಪಥಸಂಚಲನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ನೀಡಿರುವಂತ ಮಾಹಿತಿ ಮತ್ತೆ ಆಧಾರದ ಮೇರೆಗೆ ಈ ಒಂದು ಅನುಮತಿಯನ್ನ ನಿರಾಕರಣೆ ಮಾಡ್ತೇವೆ ಅನ್ನುವಂತ ವಿಚಾರವನ್ನ ಉಲ್ಲೇಖ ಮಾಡಿರುವಂತದ್ದು. ಅದರಲ್ಲಿ ಎರಡೂ ಸಂಘಟನೆಗಳು ಏಕಕಾಲಕ್ಕೆ ಪಥಸಂಚಲನ ನಡೆಸುವಂತ ಸಂದರ್ಭದಲ್ಲಿ ಗಲಾಟೆ ಗೊಂದಲ ಮತ್ತೆ ಸಾಕಷ್ಟು ಕಾನೂನು ಸುವ್ಯವಸ್ಥೆಗೆ ತೊಡಕು ಉಂಟಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸುವುದಾಗಿ ತಿಳಿಸಿರುವಂತದ್ದು. ಈಗ ಆರ್ಎಸ್ಎಸ್ ಕಾರ್ಯಕರ್ತರು ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರ ಈ ಒಂದು ಆದೇಶದಿಂದ ಸಾಕಷ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಇನ್ನು ಅನುಮತಿ ನಿರಾಕರಣೆ ಹಿನ್ನೆಲೆ ಇದೀಗ ಆರ್ಎಸ್ಎಸ್ ಕಾರ್ಯಕರ್ತರು ಕಾನೂನು ಹೋರಾಟಕ್ಕೆ ಕೂಡ ಸಜ್ಜಾಗಿರುವಂತದ್ದು. ಇವತ್ತು ಬೆಳಗ್ಗೆ 10 ಗಂಟೆಗೆ ಹೈಕೋರ್ಟ್ನ ಸ್ಪೆಷಲ್ ಬೆಂಚ್ ಮುಂದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಾಗಿ ಕೂಡ ಹೇಳಿರುವಂತದ್ದು. ಮತ್ತೊಂದೆಡೆ ಆರ್ಎಸ್ಎಸ್ ಕಾರ್ಯಕರ್ತರು ಬೇಕಾದಂತ ಎಲ್ಲ ರೀತಿಯಾದಂತ ಪಥಸಂಚಲನಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅಂತಹದ್ರ ಮಧ್ಯದಲ್ಲೇ ಇವತ್ತು ಬೆಳಗ್ಗೆ ಏಕಾಏಕಿಯಾಗಿ ಈ ರೀತಿಯಾಗಿ ಅನುಮತಿಯನ್ನ ನಿರಾಕರಿಸಿ ಆದೇಶ ಹೊರಡಿಸಿರುವಂತದ್ದು. ಎಲ್ಲಿ ಸಂವಿಧಾನ ಪಾಲನೆ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಕೇಳಿದರೆ ಸಂವಿಧಾನದ ಅಡಿಯಲ್ಲಿ ಆ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನಾವು ಸಂವಿಧಾನದ ಅಡಿಯಲ್ಲೇ ಕಾರ್ಯಕ್ರಮ ಮಾಡ್ಕೊಳ್ಳಕ್ ಹೋಗಿದ್ರು ಕೂಡ ಅನುಮತಿಯನ್ನ ನೀಡಿಲ್ಲ ಅನ್ನುವಂತ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಸಚಿವ
ಪ್ರಿಯಾಂಕ್ ಖರ್ಗೆ ಪರವಾಗಿ ಭೀಮ ಪಥಸಂಚಲನ ಭೀಮ ಆರ್ಮಿ ಕಡೆಯಿಂದ ಭೀಮ ಪಥಸಂಚಲನ ಮಾಡ್ತಾ ಇರುವಂತದ್ದು. ಮೊನ್ನೆ RSS ಕಾರ್ಯಕರ್ತ ಏನೋ ಜೀವ ಬೆದರಿಕೆ ಮತ್ತೆ ಅವಾಚ್ಯ ಶಬ್ದಗಳಿಂದ ಸಚಿವ ಪ್ರಿಯಾಂಕ್ ಖರ್ಗೆಗೆ ನಿಂದನೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಚಿತ್ತಾಪುರ ಬಂದ್ ಪಟ್ಟಣ ಕೂಡ ಕರೆ ಮಾಡಿದ್ರು. ಜೊತೆಗೆ ಪ್ರತಿಭಟನೆಗಳು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಪರವಾಗಿ ನಡೆದಿದ್ವು. ಹಾಗಾಗಿ ಈ ಎರಡೂ ಸಂಘಟನೆಗಳು ಏಕಕಾಲಕ್ಕೆ ಪಥಸಂಚಲನವನ್ನ ಮಾಡ್ತಾ ಇದ್ರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತೆ ಅನ್ನುವಂತ ಪೊಲೀಸ್ ಇಂಟೆಲಿಜೆನ್ಸಿ ಮಾಹಿತಿ ಆಧಾರದ ಮೇಲೆ ನಾವು ಅನುಮತಿಯನ್ನ ನಿರಾಕರಣೆ ಮಾಡಿದ್ದೇವೆ ಅನ್ನುವಂತ ವಿಚಾರವನ್ನ ಉಲ್ಲೇಖಿಸಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಓಂ ಪ್ರಕಾಶ್. ಡೀಟೇಲ್ಸ್ಗಾಗಿ ಚಿತ್ತಾಪುರ RSS ಪಥಸಂಚಲನ ಕಗ್ಗಂಟು. RSS ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಲಾಗಿದೆ. ಅನುಮತಿಯನ್ನ ನಿರಾಕರಿಸಿ ಚಿತ್ತಾಪುರ ತಹಶೀಲ್ದಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇವತ್ತು ಪಥಸಂಚಲನ ನಡೆಯಬೇಕಾಗಿತ್ತು. RSS ಪಥಸಂಚಲನ, ಅದಕ್ಕೆ ಚಿತ್ತಾಪುರ ತಹಶೀಲ್ದಾರ್ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಅನುಮತಿ ನಿರಾಕರಿಸಿ ಚಿತ್ತಾಪುರ ತಹಶೀಲ್ದಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಚಿತ್ತಾಪುರ ತಹಶೀಲ್ದಾರ್ ನಾಗಯ್ಯ ಹಿರೇಮಠ ಅನುಮತಿಯನ್ನು ನಿರಾಕರಿಸಿ ಆದೇಶ ಹೊರಡಿಸಿದ್ದಾರೆ. ಕಾನೂನು ಹೋರಾಟಕ್ಕೆ ಇದೀಗ RSS ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಕಾರಣ ಏನು ಹಾಗಾದ್ರೆ RSS ಪಥಸಂಚಲನವನ್ನ ಇದ್ದಕ್ಕಿದ್ದ ಹಾಗೆ ಅದಕ್ಕೆ ಅನುಮತಿ ನಿರಾಕರಿಸುವಂತಹ ಒಂದು ಕಾರಣ ಏನು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ದಾರೆ. ಇದೀಗ ಕಾನೂನು ಹೋರಾಟ ಕೈಗೊಳ್ತಾರಾ ಗೊತ್ತಿಲ್ಲ. RSS ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ನಡುವೆ ಜಿದ್ದಾಜಿದ್ದಿ. ಇವತ್ತು RSS ವಿರುದ್ಧ ಗೆದ್ದು ಬೀಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. RSS ಪಥ ಸಂಚಲನಕ್ಕೆ ತಡೆಯೊಡ್ಡಿ ಗೆದ್ದು ಬೀಗಿದ್ದಾರಾ ಪ್ರಿಯಾಂಕ್ ಖರ್ಗೆ? ಕಾರ್ಯಕ್ರಮಕ್ಕೆ ಅನುಮತಿಯನ್ನ ತಹಶೀಲ್ದಾರ್ ನಿರಾಕರಿಸಿದ್ದಾರೆ ಅಂತ ಹೇಳಲಾಗಿದೆ. RSS ಪಥ ಸಂಚಲನದಿಂದಾಗಿ ಹೆದರಿ ಈ ರೀತಿ ಅನುಮತಿಯನ್ನ ನಿರಾಕರಿಸಲಾಗಿದೆಯಾ? ಮಾರ್ಚ್ ಫಾಸ್ಟ್ ಮಾಡಿಬಿಡ್ತಾರೆ ಅಂತ ಹೆದರ್ಕೊಂಡು ಹಿಂಗೆ ಮಾಡಿದ್ದಾರಾ, ಅಥವಾ ಯಾವ ಕಾರಣಕ್ಕೋಸ್ಕರ ಈ ರೀತಿ ಅನುಮತಿಯನ್ನ ನಿರಾಕರಿಸಲಾಗಿದೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ RSSಗೆ ಅನುಮತಿಯನ್ನ ನಿರಾಕರಿಸಲಾಗಿದೆ ಪಥಸಂಚಲನಕ್ಕೆ ಅಂತ ಹೇಳುವಂಥದ್ದು. ಭೀಮ ಆರ್ಮಿ ಕೂಡ ಇವತ್ತು ಪಥಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿತ್ತು. ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರಾ ಅಥವಾ ಇಬ್ಬರಿಗೂ ಪರ್ಮಿಷನ್ ನಿರಾಕರಿಸಿದ್ದಾರಾ? ಏನು ನಡೆದಿದೆ ಚಿತ್ತಾಪುರದಲ್ಲಿ? ಚಿತ್ತಾಪುರ ತಹಶೀಲ್ದಾರ್ ಏನು ಕಾರಣ ಕೊಟ್ಟಿದ್ದಾರೆ ಈ ಒಂದು ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆಗೆ? ಶ್ರೀಲಕ್ಷ್ಮಿ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ವಿಜಯದಶಮಿ ಅಂಗವಾಗಿ ಮತ್ತೆ RSS ಶತಾಬ್ದಿ ಅಂಗವಾಗಿ ಇವತ್ತು RSS ಕಾರ್ಯಕರ್ತರು ಬೃಹತ್ ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇದಕ್ಕೆ ಬೇಕಾದಂತ ಅನುಮತಿ ನೀಡುವಂತೆ ಚಿತ್ತಾಪುರ ತಹಶೀಲ್ದಾರ್ ನಾಗಯ್ಯ ಹಿರೇಮಠ ಅವರಿಗೆ ಕಳೆದ 4-5 ದಿನಗಳಿಂದಲೂ ಕೂಡ ಅನುಮತಿಗಾಗಿ ಒಂದು ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ರು. ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಅನುಮತಿ ನೀಡುವಂತ ವಿಚಾರಕ್ಕೆ ಸಾಕಷ್ಟು ವಿಳಂಬವನ್ನ ಮಾಡಿಕೊಂಡು ಕಾಲಹರಣವನ್ನ ಮಾಡ್ಕೊಂಡು ಬಂದಿದ್ರು. ಇದೀಗ ಬೆಳಗ್ಗೆ 6:45 ಸುಮಾರಿಗೆ ಈ ಒಂದು RSS ಪಥಸಂಚಲನ ಕಾರ್ಯಕ್ರಮ